ಎಲ್ಲರಿಗೂ ನಮಸ್ಕಾರ. ಅಪ್ಪನ ಪುಟ್ಟಕಡೆ ಬ್ಲಾಗ್ಸ್ಗೆ ಸ್ವಾಗತ. ಅಪ್ಪು, ನಾವು ಇವತ್ತೆಲ್ಲಿ ಹೋಗ್ತಿದ್ದೀವಿ? ಇವತ್ತು ವಿಜಯವಾಡ. ಯಾರ್ಯಾರು ಹೋಗ್ತಿದ್ದೀವಿ? ನಾನು ಮತ್ತೆ ಮಮ್ಮಿ. ಎಸ್, ನಾನು ಪುಟ್ಟಿನ ಬಿಟ್ಬಿಟ್ಟು 5 days ಅಪ್ ಕಂಟ್ರಿ ವಿಸಿಟ್ಗೋಸ್ಕರ ಆಂಧ್ರಾಗೆ ಹೋಗ್ತಾಯಿದ್ದೀನಿ. ಸೊ ಪುಟ್ಟಿನ ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಪುಟ್ಟಿನ ಬಿಟ್ಬಿಟ್ಟು 5 days ಹೋಗ್ತಾ ಇರೋದು. ಸೊ ಯಾವುದೇ ಪ್ಲ್ಯಾನಿಂಗ್ ಆಗಲಿ ಮುಂಚೆನೇ ಆಗ್ತಿತ್ತು, ಬಟ್ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಕಂಪ್ನಿಯಿಂದ ಹೋಗಲೇಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಬ್ಬರನ್ನೂ ಕರ್ಕೊಂಡೋದ್ರೆ ಅಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ಸೊ ಫುಲ್ ಡೇ ವಿಸಿಟಿಂಗ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಕರ್ಕೊಳೋಕ್ಕಾಗಲ್ಲ. ಮತ್ತು 5 days ಆಗಿರೋದ್ರಿಂದ ನಮ್ಮ ಅಮ್ಮಗೂ ರಜಾ ಕೊಡೋದಿಲ್ಲ ಮತ್ತು ನಮ್ಮ ಹಸ್ಬೆಂಡ್ಗೂ ರಜಾ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನೇ ಇವ್ರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬುಕ್ ಮಾಡ್ಕೊಂಡಿದ್ದು ವೆಡ್ನೆಸ್ಡೇ ಈವ್ನಿಂಗ್ ಬಸ್ಸಿಗೆ. ಪುಟ್ಟಿ ಯೂಶ್ವಲಿ ಬೇಗನೆ ಎದ್ದೇಳ್ತಾಳಲ್ವ, ಅದಕ್ಕೇ ಸ್ವಲ್ಪ ಗಾಳೀಲಿ ಹೋದ್ರೂ ಬೇಗನೆ ಮಲ್ಕೊಂಬಿಡ್ತಾಳೆ 2 ವೀಲರಲ್ಲಿ. ಸೊ ಇವಾಗ ನಮ್ಮ ಅಮ್ಮ ಮನೆಗೆ ಹೊರಟಿದ್ದೀವಿ. ಅಲ್ಲಿಂದ ನಮ್ಮ ಹಸ್ಬೆಂಡು ನನ್ನ ಮತ್ತು ಅಪ್ಪನ ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡ್ತಾರೆ. ಸೊ ನಾನು ಬುಕ್ ಮಾಡಿರೋದು ಬಂದು VRL ಅಲ್ಲಿ. ಯೂಶ್ವಲಿ ನಾನು VRL ಟ್ರಾವೆಲ್ಸಲ್ಲೇ ಯಾವಾಗಲೂ ಬಸ್ ಬುಕ್ ಮಾಡ್ಕೊಳ್ಳೋದು. ನಾನು ಯಾವಾಗಲೂ ಟ್ರಾವೆಲ್ ಮಾಡೋವಾಗ 1 or 2 ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಿದ್ದೆ. ಸೊ ಇದೇ ಫಸ್ಟ್ ಟೈಮ್ ಅಂದರೆ ನಾನು ಆಂಧ್ರಾಗೆ ಹೋಗಿ ಅಲ್ಲಿಂದ ತೆಲಂಗಾಣ ಹೋಗಿ ಮತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕು. ಸೊ ಇದಕ್ಕೆ 5 days ಆಗುತ್ತೆ. ಸೊ ಇಷ್ಟು ದಿನ ಪುಟ್ಟಿ ಹೆಂಗೆ ಇರ್ತಾಳೆ ಅನ್ನೋದೊಂದು ಟೆನ್ಷನ್ ಇದೆ. ಸೊ ಪುಟ್ಟಿನ ಬಂದ ತಕ್ಷಣವೂ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಅದಕ್ಕೇ ಸ್ವಲ್ಪ ಬೇಗನೆ ಬಂದಿದ್ವಿ. ಯಾಕೆಂದರೆ ಅವಳು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಮತ್ತು ನಾವು ಬಿಟ್ಟು ಹೋಗ್ತಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ತುಂಬಾ ಅಳ್ತಿರ್ತಾಳೆ. ಆಮೇಲೆ ನನಗೆ ಹೋಗೋಕ್ಕಂತೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ, ಯಾಕಂದರೆ ಅವಳನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅನಿವಾರ್ಯ, ಹೋಗಲೇಬೇಕು. ಬಿಸಿಲಲ್ಲಿ ಬಂದ್ವಲ್ಲ, ಸೊ ತುಂಬ ದಾಹ ಆಗಿತ್ತು. ಅದಕ್ಕೆ ನಮ್ಮಮ್ಮ ಬಂದ ತಕ್ಷಣವೇ ಜ್ಯೂಸ್ ಕೊಟ್ಟಿದ್ರು, ಕುಡಿತಾ ಇದ್ಲು. ಅವಳಿಗೆ ಪಾಪ ನಾನಿಲ್ಲ ಅಂದರು ಮತ್ತು ಅಪ್ಪು ಇಲ್ಲ ಅಂದರೂ ತುಂಬಾ ಬೋರ್ ಆಗಿಬಿಡುತ್ತೆ. ತುಂಬಾ ಮಿಸ್ ಮಾಡ್ಕೊತಾಳೆ. ನಾವು ಅಷ್ಟೇ ಅವಳನ್ನ ತುಂಬಾ ಮಿಸ್ ಮಾಡ್ಕೊತೀವಿ. ಅವಳಿಗಾದರೂ ಈಗ ಸ್ವಲ್ಪ ಐಡಿಯಾ ಬಂದಿರುತ್ತೆ, ನಾವು ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿರೋದು. ಸೊ ಎಲ್ಲಾದರೂ ಹೋಗ್ತಾರೇನೋ ಅಂತ. ಸೊ ನಾನು ಏನಾದರೂ ಎದ್ದು ನಿಂತ್ಕೊಂಡ್ರೆ ಇಲ್ಲ ಕೂತ್ಕೊಂಡ್ರೆ ನನ್ನೇ ನೋಡ್ತಾ ಇದ್ಲು, ಎಲ್ಲಾದರೂ ಹೋಗ್ಬಿಡ್ತಾರೇನೋ ಅಂತ. ನಾನು ಸ್ವಲ್ಪ ಸೌಂಡ್ ಮಾಡಿದ್ರು ಅವಳಿಗೆ ಗೊತ್ತಾಗ್ಬಿಡ್ತಿತ್ತು. ಹೋಗೋಕ್ಕಿಂತ ಮುಂಚೆ ಅವಳು ಕಣ್ಣು ತಪ್ಪಿಸಿನೇ ಬಂದಿರೋದು. ಸೊ ನೀವು ಯಾರು ಈ ಥರ ಮಕ್ಕಳಿಂದ ಕಣ್ಣು ತಪ್ಪಿಸಿ ಹೊರಗಡೆ ಹೋಗೋದೆಲ್ಲ ಇದ್ದಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಮಕ್ಕಳಿರೋ ಮನೇಲಿ ಇವೆಲ್ಲ ಯೂಶ್ವಲಿ ಆಗ್ತಾನೆ ಇರುತ್ತೆ. ಸೊ ಎಲ್ಲರ ಲೈಫಲ್ಲೂ ಅಷ್ಟೇ. ಮಕ್ಕಳನ್ನ ಎಲ್ಲ ಕಡೆನೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವು ಅವ್ರಿಗೆ ಗೊತ್ತಿಲ್ಲದೇನೂ ಮನೆಯಿಂದ ಹೊರಗಡೆ ಹೋಗೋದು ಇದ್ದೇ ಇರುತ್ತೆ ಅಲ್ವಾ. ಹೊರಗಡೆ ಕೆಲಸ ಮಾಡೋರು ನಾವು ಪ್ರತಿ ಕ್ಷಣ ಮಕ್ಕಳ ಜೊತೆ ಇಲ್ಲ ಅಂದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋವಾಗ ಜೊತೆಯಲ್ಲೇ ಇರ್ತೀವಿ. ಸೊ ಇಲ್ಲ ಅನ್ನೋವಾಗ ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಬಾಯ್ಲಿ, ಯಾರು ಕೊಟ್ಟಿದ್ದು ಕಾಸು? ಬಾಯ್ಲಿ. ಪುಟ್ಟಿ ಆಟ ಆಡ್ತಿದ್ದಾಗಲೇ ಕಣ್ ತಪ್ಪಿಸಿ ಹೊರಟ್ಬಿಟ್ವಿ. ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ. ಈಗ ಆಲ್ರೆಡಿ ಬಸ್ ಸ್ಟಾಪ್ಗೆ ಅಂದರೆ ಮೆಜೆಸ್ಟಿಕ್ಗೆ ರೀಚ್ ಆಗಿದ್ವಿ. ಬಸ್ ಬರೋದಕ್ಕೆ ಇನ್ನೂ 30 minutes ಟೈಮ್ ಇತ್ತು. ಸೊ ಅದಕ್ಕೆ ವೇಟಿಂಗ್ ಚೇರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಪ್ಪುಗೆ ಆಲ್ರೆಡಿ ಪುಟ್ಟಿನ ಬಿಟ್ಟು ಬಂದಿರೋದು ತುಂಬಾ ಬೇಜಾರಾಗಿತ್ತು. ಅವ್ನು ಕೇಳ್ತಾನೆ ಇದ್ದ. ಅಂದರೆ ಪುಟ್ಟಿನ ಮತ್ತು ಅಪ್ಪನ ಇಬ್ಬರನ್ನೂ ಕರ್ಕೊಂಡು ಹೋಗೋಣ ಅಂತೀನಿ. ಎಲ್ಲಿಗೋಯ್ತಿದ್ದೀವಿ ಅಪ್ಪು? ವಿಜಯನಗರ. ಎಲ್ಲಿರೋದು ವಿಜಯನಗರ? ವಿಜಯವಾಡ. 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 ವಡಾ ಸಾಂಬಾರ್. ವಡಾ ಸಾಂಬಾರ್ ತಿನ್ನಕ್ಕೆ ಹೋಗ್ತಿದ್ದೀವಾ? ಎಲ್ಲಿ ನಿನ್ನ ತಂಗಿ? ಎಲ್ಲಿ? ಪುಟ್ಟಿಯಲ್ಲಿ ಅಜ್ಜಿ ಮನೆಯಲ್ಲಿ. ಬಾಯಿಗೆ ಹಾಕ್ಬಾರ್ದು ಅದನ್ನು, ಬಾಯಿಗೆ ಹಾಕ್ಬೇಡ. ಅಜ್ಜಿ ಮನೇಲಿ ಯಾಕೆ ಬಿಟ್ಟು ಬಂದೆ? ಗಾಡಿ ಅದು ಗಾಡಿ ಅಲ್ಲ.
ಆ ಮೂಲೆಯಲ್ಲಿ ಏನೋ ಕಾಣಿಸ್ತೈತಲ್ವಾ? ಜ್ಯೂಸ್ ಅಂಗಡಿ, ಏನಂಗಡಿ? ಜ್ಯೂಸ್ ಅಂಗಡಿ. ಇನ್ನೂ ಏನೇನು ಕಾಣಿಸ್ತೈತೆ? ಇನ್ನೊಂಚೂರು ಅಗಲ ಮಾಡು, ಇನ್ನೊಂಚೂರು ಅಗಲ ಮಾಡು. ಕಾಣಿಸ್ತಾ? ಹೋಗಿ ತಗೋಬೇಕು. ಅಂದರೆ ಆಲ್ರೆಡಿ ಬಸ್ ಬಂದಿತ್ತು. ಅಂದರೆ ಇದು ಪಿಕಪ್ ಗಾಡಿ ಇರುತ್ತೆ. ಸೊ ಇಲ್ಲಿಂದ ಹೈವೇಗೆ ಹೋಗಿ ಹೈವೇನಲ್ಲಿ ಮೇನ್ ವೆಹಿಕಲ್ ಬಂದು ಅಟ್ಯಾಚ್ ಆಗುತ್ತೆ. ಅಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ. ಸೊ ನಾವು ಹೋಗ್ತಾ ಇದ್ದಿದ್ದು ಬಂದು ವಿಜಯವಾಡ, ಅಂದರೆ ಆಂಧ್ರ ಪ್ರದೇಶಕ್ಕೆ ಇರೋದು. ಅಂದರೆ ಇಲ್ಲಿಂದ ಆಲ್ಮೋಸ್ಟ್ 600+ ಕಿಲೋಮೀಟರ್ಸ್ ಇದೆ. ಸೊ ನಾವು ಹೋಗಿ ತಲುಪೋಷ್ಟರಲ್ಲಿ ಮಾರ್ನಿಂಗ್ 5 to 6 ಅಥವಾ 7 ಆಗುತ್ತೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ನಾವು ರೂಮ್ ಮಾಡಿಕೊಂಡು ಅದಾದಮೇಲೆ ಫ್ರೆಶಪ್ ಆಗಿ ನನ್ನ ಡೇ ಸ್ಟಾರ್ಟ್ ಮಾಡೋದಿರುತ್ತೆ. ಈಗ ಬಸ್ ಹೊರಟಿದೆ. ಸೊ ಹೋಗೋಷ್ಟಲ್ಲೇ 4 o'clock ಆಗಿತ್ತಲ್ಲ, 4:30 ಆಗಿತ್ತು. ಸೊ ಮಳೆನೂ ಸ್ಟಾರ್ಟ್ ಆಗೋಗಿತ್ತು. ಬ್ಯಾಂಗ್ಳೂರು ಒಳಗಡೆ ನಮ್ಗೆ 4 o'clockಗೆ ಮೆಜೆಸ್ಟಿಕ್ ಬಿಟ್ಟಿದ್ರು ನಾವು ನಿಯರ್ KR ಪುರಮ್ ಅದಕ್ಕಿಂತ ಮುಂದೆ ಹೈವೇನಲ್ಲಿ ರೀಚ್ ಆಗೋದಕ್ಕೆ 3 hours ಟೈಮ್ ಇಟ್ಕೊಂಡಿದೆ. ನಾವು ಅಲ್ಲಿ ಹೋಗಿದ್ದು 8 o'clockಗೆ, ಅಂದರೆ 3 to 4 hours ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ. ಅಷ್ಟು ಟ್ರಾಫಿಕ್ ಇತ್ತು ಬೆಂಗಳೂರಲ್ಲಿ. ಸೊ ಈಗ ಇಲ್ಲಿ ಮೈನ್ ಸಿಟಿ ಔಟ್ಸೈಡ್ ಬಂದು ನಮಗೆ ಮೇನ್ ವೆಹಿಕಲ್ ಬಂದಿತ್ತು. ಸೊ ಅಲ್ಲಿಂದ ಹತ್ಕೊಂಡು ನಾವು ವಿಜಯವಾಡಗೆ ಹೋಗಿದ್ವಿ. ಮತ್ತು ನಮಗೆ ಈವ್ನಿಂಗ್ ನೈಟ್ ಒಂದು 11:30 ಹಂಗೆ ಊಟಕ್ಕೆ ನಿಲ್ಲಿಸಿದ್ರು. ಸೊ ಆವಾಗ ಜಾಸ್ತಿ ನಾವೇನು ತಿನ್ನೋಕ್ಕಾಗಲಿಲ್ಲ, ಜಸ್ಟ್ ಒಂದು ಪರೋಟ ತೊಗೊಂಡಿದ್ವಿ. ಅದಾದಮೇಲೆ 7 o'clockಗೆ ನಾವು ರೀಚ್ ಆಗಿದ್ವಿ. ಮತ್ತು ರೂಮ್ ಸಹ ಚೆಕ್-ಇನ್ ಆಗಿದ್ವಿ. ಸೊ ಇದಾಗಿತ್ತು ಇವತ್ತಿಂದು ವಿಡಿಯೋ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ಡೇ 2 ವಿಜಯವಾಡನಲ್ಲಿ ಏನೇನೆಲ್ಲ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಇದೇ ರೀತಿ ವೀಡಿಯೋಸ್ನ ನೋಡ್ತಾಯಿರಿ, ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರು ಅಪ್ಪು ಆ್ಯಂಡ್ ಪುಟ್ಟಗೋರಿ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.